ಮದುವೆ ಆಗಿ 3 ವರ್ಷ ಆಯ್ತು, ಇನ್ನ ಮಾವುಕಾಗಿಲ್ಲ. ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಗಜಮಾಗಿದ್ದು ಮಕ್ಕಳಾಗಿಲ್ಲ. ಯಾಕ ಇದು ಯಾಕ ಅಲ್ಲ, ಇದು ಮಕ್ಕಳಾಗಿಲ್ಲ. ಅದು ಅಂದೇನ ನಾ ಬ್ಯಾರ ಅಂದಿಲ್ಲ. ಮಾವಿ ಬಾ ಎಲ್ಬಾ ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಸುರೇಶನ ನಿನ್ನ ಕೇಳತ್ತಾನ ಇಲ್ಲಿ ಬಾರ ಪಾಕ ಈ ಪಂಪ ಅಂತೇಳಿ. ಗುರುಗಳೇ ಶಿಷ್ಯ ಬಂದ್ರು ನೋಡ್ರಿ, ಇನ್ನೊಬ್ರು ಭಕ್ತರು. ಆಗೈತ್ ಕೆಲಸ ಆಗೈತೆ ಅಲ್ಲ. ಹಾ ತಡ್ರು ತಡ್ರು ಬಾರಪ್ಪ ಕೈ ಪಂಪ ಕೇಳಕ್ ಹೋಗುಂಬ. ಅಯ್ಯೋಯ್ಯೋ ಸೂತತ್ ಬಾಳೆ. ಅಲ್ಲ ಹಿರಿಯ, ನೀ ಬಿತ್ತೋ ಬೀಜ ಸರಿಯಾಗಿ ಬಿತ್ತಿದ್ದೆ ಅಂದ್ರೆ ಫಲ ಚಂದ ಕೊಡ್ತಿತ್ತಪ್ಪ. ಸರಿಯಾಗಿ ಬಿತ್ತಿಲ್ಲ ಅಂದ್ಮೇಲೆ ಫಲ ಬಂದ್ರೆ ಎಲ್ಲಿಂದ ಬರ್ತೈತೆ ಹೇಳ? ಲೇ ಬೀಜ ಅಂತೂ ಸರಿ ಐತಿ, ಹೊಲ ಅಂತೂ ಸವಳಿಗೆಟ್ಟಗೈತಿ. ಕುಂಟಿ ಇಟ್ರು ಸಾಕು ಜರ್ಜರ್ದು ಜರ್ಜರ್ದು ಬಿದ್ರ ನಾ ಏನ್ ಮಾಡ್ಬೇಕು ಅದಕ್ಕ? ನೀ ಇಲ್ಲ ಜರ್ಜರ್ದು ಅನ್ಕೊಂತ ಕುಂದ್ರೆ ಬ್ಯಾರದ್ರ ಬಂದ್ ಗೊಬ್ಬರ ಹಾಕಿ ಬೀಜ ಬಿತ್ಕೊಂಡು ಹೋಗ್ತಾರ ನೋಡ. ಏ ಬ್ಯಾರೆದವ್ರು ಬಂದು ಗೊಬ್ಬರ ಹಾಕುದ್ ಬೇಡ, ಬೀಜ ಬಿತ್ತದ್ ಬೇಡ, ನಾನಾ ಬಿತ್ತೀನಿ, ನಾನಾ ಗೊಬ್ಬರ ಹಾಕ್ತೀನಿ. ನಡಿ ಹೋಗೇ ಬಿಡಮ್ಮ. ಯವ್ವ 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 ನಾ ಹೆಂಗೆ ಬಾಳಲಿ, ಇಂಥ ಗಂಡ ಕೂಡ ಹೆಂಗ ಬಾಳಲಿ. ಯವ್ವ ಯವ್ವ ನಾ ಹೆಂಗೆ ಬಾಳಲಿ, ಇಂಥ ಗಂಡ ಕೂಡ ಹೆಂಗೆ ಬಾಳಲಿ. ಯಪ್ಪೋ 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 ನಾ ಹೆಂಗೆ ಬಾಳಲಿ, ಇಂಥ ಹೆಂಡತಿ ಜೋಡಿ ಹೆಂಗೆ ಬಾಳಲಿ. ಯಪ್ಪೋ ಯಪ್ಪೋ ನಾ ಹೆಂಗೆ ಬಾಳಲಿ, ಇಂಥ ಹೆಂಡತಿ ಜೋಡಿ ಹೆಂಗೆ ಬಾಳಲಿ. ಬಾಹು ಮಜಲಿ ಹಿರಿಯ ಮಕ್ಕಳು ಫಲ ಕೊಡ್ತಾರಿಲ್ ಮತ್ ಏ ಕೊಡ್ತಾರಲ್ಲಿ. ದೊಡ್ಡ ಗುರುಗಳು ಬಂದಾರ ಅಂದಿ, ಅವ್ರ ಸುಳ್ಳುಗಳು ಹೇಳ್ಕೊಂತ ಬಂದಿರ್ತಾರ. ಅವ್ರ ಮಾತು ಕೇಳ್ಕೊಂಡು ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಸುಳ್ಳಾಗಿದ್ದ ಕರೆ ಆದ್ರ ನಿನ್ನ ಮಾತ್ರ ಇವತ್ತು ಮೂಲ್ಯಾಗ ಹಾಕಿ ಗುಮ್ಮದನ. ಏ ಇಲ್ಲ ಲೇ ಸುಳ್ಳಲ್ಲ, ಇವ್ರ ಕರ್ಣ ಅಂತಿಂತ ಪೋಡ್ ಮಾಡಿಲ್ಲ. ನೀನು ಒಳಗ ಹಲೋ ಹೇಳಲ್ಲ ಗುರುಗಳೇ ಇವತ್ತ ಪ್ರಚಾರ ಮಾಡೀನ್ರಿ. ಏನಂತ ಮಾಡಿ? ಈ ಊರಿಗೆ ದೊಡ್ಡ ಗುರುಗಳು ಬಂದಾರಿ ಅಂತಂದು ಭಕ್ತರು ಬಂದಾರಿ. ಯಾರ್ದು? ನಿಂದ ನಿಂದ ಅಯ್ಯೋ ಶಿಷ್ಯ ಗುರುಗಳೇ ಮೈ ಕಸ್ಗ ಅಣ್ಣ ಅದು ಸೌಂಡ್ ಎಲ್ಲಿ ಬರೋದು ನಾ ಮಾಡೀನಿ, ಅಲ್ಲಿ ಬರಾಕತ್ತೈತ ಅದ. ಗುರುಗಳೇ ಬಂದಾರ? ಹಾ ರೀ ಭಕ್ತರು ಬಂದಾರಿ. ಗಂಡ ಮಕ್ಳು ಹೆಣ್ಮಕ್ಳು ಇಬ್ಬರು ಬಂದಾರಿ. ಒಂದ್ ಕೆಲಸ ಮಾಡು, ಹಾ ಗುರುಗಳ ಗಂಡ ಮಕ್ಳು ಬಂದ್ರ ಸ್ವಾಮಿ ಮಾಡ್ದಾಗಿಲ್ಲ ಅಂತ ಹೇಳ, ಗಂಡ ಮಕ್ಳು ಬಂದ್ರು ಕರ್ಕಮ್ಮ. ಆಯ್ತು ಗುರುಗಳ, ನೀವ್ ಹೇಳಿರಂದ್ರ ಗಂಡ ಮಕ್ಕಳು ಹೊತ್ತು ಹೊರಗೆ ಹಾಕಿ ಹೆಣ್ಣು ಮಕ್ಕಳು ಹೊಲ ಕರ್ತೀನಿ ಗುರುಗಳ. ಬರ್ರಿ ಭಕ್ತರ. ಬರ್ರಿ ಬರ್ರಿ. ಕರಿ ಏ ಯಾಕ ತಗಿಲಾರ 3ನೇ ಕಣ್ಣು ಬಾವೇನಿ ತಗಿ ತಡಿ. ಗುರುಗಳೇ ಹೇಳ್ರಿ ಸ್ವಾಮಿ ಮಕ್ಕದಾನ. ಗುರುಗಳೇ ಹಾ ಇಲ್ಲಿ ಬಂದ್ರು ನೋಡ್ರಿ ಭಕ್ತರು. ಗುರುಗಳೇ, ನಮ್ಮ ತಂಗಿಗೆ ಮದುವೆ ಆಗಿ 3 ವರ್ಷ ಆಯ್ತು, ಇನ್ನ ಮಾವುಕಾಗಿಲ್ಲ. ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಗಜಮಾಗಿದ್ದು ಮಕ್ಕಳಾಗಿಲ್ಲ. ಯಾಕ ಇದು ಯಾಕ ಅದಾಯ್ತಿಲ್ಲ ಅಲ್ಲ, ಇದು ಮಕ್ಕಳಾಗಿಲ್ಲ. ಅದು ಅಂದೇನ ಗಜಮ ನಾ ಬ್ಯಾರ ಅಂದಿಲ್ಲ. ಮಾವಿ ಬಾ ಎಲ್ಬಾ ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಅಲ್ಲ ಮಕ್ಕಳು ಕೊಂಡ್ರಿ ಗುರುಗಳ. ಅಜ್ಜಾರ ಕೈ ಮಂತ್ರ ಹಾ ಹಾ ಶಿಷ್ಯ ಗುರುಗಳು ಮದುವೆ ಆಗಿ 3 ವರ್ಷ ಆತು, ಇನ್ನು ಮಕ್ಕಳಾಗಿಲ್ಲ. ಸುರೇಶನ ನಿನ್ನ ಕೇಳತ್ತಾನ ಇಲ್ಲಿ ಬಾರ ಪಾಕ ಈ ಪಂಪ ಅಂತೇಳಿ.
ಗುರುಗಳೇ ಶಿಷ್ಯ ಹಾ ಬಂದ್ರು ನೋಡ್ರಿ ಇನ್ನೊಬ್ರು ಭಕ್ತರು ಆಗೈತ್ ಕೆಲಸ ಆಗೈತೆ ಅಲ್ಲ ಹಾ ತಡ್ರು ಬಾರಪ್ಪ ಕೈ ಪಂಪ ಅವ್ರು ಅಲ್ರಿ ಹೆಂಗ್ರಿ ಗುರುಗಳ ನಿಮ್ಗೆ ಹಿಂಗ್ ಬಡಿಯಕತ್ತಾರ ಅವ್ರು ನೋಡು ಏ ಬರ್ರಿ ಭಕ್ತರ ಅಲ್ರಿ ಅಲ್ಲ ಹಂಗ ಬಡಿದ್ರೆ ಏನಿದೆ ಅವ್ರು ಗುರುಗಳು ಅಂತ ತಿಳ್ಕೊಂಡ್ರೆ ಏನಂತ ತಿಳ್ಕೊಂಡ್ರಿ ಅವ್ರು ನಾವು ಒಕ್ಕನ್ ನಾ ಈ ಆಟಕ್ಕಿಲ್ಲ ನಾ ಒಕ್ಕನ್ ನೀ ಸಿಡಿಸ್ಬೇಡ ನಾವು ಅಲ್ಲಿ ಸಿಡಿಸ್ ನೋಡು ಸರಿ ನೋಡು ಇರ ತಡಿದ್ರ ಈಗ ತಂಡಿ ಭಾಳ ಈಗ ಸಿಡ್ಸವನೇ ಅವಾಗ ನಾ ಸಿಡಿಸ್ ಯಾಕ ಗುರುಗಳವರು ಮಂಜವ ಕಾಲ ಏನಂತೆ ಹಾಲಲ್ಲ ಏನಂತೆ ಸಿಡಿಸಿರ್ಲ ಮಾಮ ಎಲ್ಲಿವನ ಮನ್ಯಾಗ ಅದಾನ ನೀವು ಒಪ್ಪಕ್ಕೆ ಬಂದಿಲ್ಲ ಅಯ್ಯ ಶುದ್ಧ ಆತ್ ನೋಡಿ ಶಿಷ್ಯ ಗುರುಗಳೇ ಏನ್ ಆಗಕ್ ಬಿಡಗಲ್ಲ ಇವ್ರು ಅದೇ ಹತ್ತಿ ನಾಡು ರಾಮ್ ರೀಂ ರೂಮ್ ನಂಬರ್ 12 ಅಶೋಕ್ ಲಾಡ್ಜು ವಿಜಯಪುರ ಶಿಷ್ಯ ಗುರುಗಳೇ ಕರೆಸ ಬರ್ರಿ ಭಕ್ತರ ಇಲ್ಲದ ನೋಡಿ ನಮಸ್ಕಾರ ರೀ ಅಪ್ಪರ ಅಪ್ಪ ತಳಕ್ಕೆ ಅಪ್ಪನಕತ್ತಾಳ ನೀ ಸಮಾಧಾನ ರೀ ನಾಳೆ ಸಮಾಧಾನ ರೀ ಗುರುಗಳ ನಮಸ್ಕಾರ ರೀ ಕಾಕಾರ ಎಲ್ರ ಸಾಯಂ ಮಕ್ಕದ ನನ್ರಿ ನಮಸ್ಕಾರ ರೀ ಅಣ್ಣಾರ ಅಯ್ಯ ಸಾಯಂ ಸಾತಾನ ಓ ಗುರುಗಳ ನೀ ಸಮಾಧಾನ ರೀ ನಾಳೆ ಹೇಳ್ತೀನಿ ಅದಕ್ಕ ಬಂದ್ರ ನೋಡಲ್ಲಿ ಬಂದ್ರ ಅಕ್ಕ ನೋಡು ಸುಮ್ಮ ಆಯ್ತಾಯ್ತು ಗುರುಗಳೇ ಹಾ ನಾನೇ ಹೇಳ್ತೀನಿ ಸಮಾಧಾನ ರೀ ಇವ್ರಿಗೆ ಅಪ್ಪಾರ ಕಾಕಾರ ಅಣ್ಣಾರ ಅಂದ್ರೆ ಕಿವಿ ಕೇಸಂಗಿಲ್ರಿ ಏನಾಗಿದ್ರಿ ನಮಸ್ಕಾರ ಮಾಮ ಸ್ವಾಮಿ ಹಂಗನ್ನ ನಮಸ್ಕಾರ ರೀ ಮಾಮ ಸ್ವಾಮಿ ಶಿಷ್ಯ ಇನ್ನು ಚೂರು ಕೆಳಗೆ ತಿಕ್ಲೆ ಇನ್ನು ಚೂರು ಬಾಲೆ ಸುಮ್ ಬಾಲೆ ಬಂದಿಲೆ ನೀವು ಅಂದ್ರಲ್ಲ ಬಾಲ್ಯ ಅಂತಂದು ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ಇನ್ನು ಗಂಡು ಮಕ್ಕಳಿಗೆ ಹೋಯ್ಕೆಂತ ಹೋಗ್ಲೆ ಸುಮ್ ಕುಂದ್ರು ಡುಕ್ರಿಕೆ ಅಪ್ಪರ ಬಗ್ಗೆ ಠೋಕ್ರಿಗೆ ಇದು ಬೇಗಳಲ್ಲ ಮಂತ್ರದ ಜಟಾನಗೂಟ ಗುರುಗಳೇ ಹಾ ನನಗ್ ಮದುವೆ 10 ವರ್ಷ ಆತ್ರಿ ನಿಂದ ಅದ ಇನ್ನು ಮಕ್ಕಳಾಗಿಲ್ರಿ ಸುಂಬ ಪರಿಹಾರ ಏನ್ರಿ ಲೇಟ್ ಮಾಡಕ್ ಹೋಗ್ಬೇಡ ಮತ್ ನಾ ಏನ್ ಮಾಡ್ಬೇಕು ಅಲ್ಲ ಮಕ್ಕಳಿಗೆಲ್ಲ ತಡಿ ಅಲ್ರೇ ನಾ ಏನ್ ಮಾಡ್ಬೇಕು ಅದಕ್ಕೆ ಸುಮ್ಮ ಥೋ ನಾ ಏನ್ ಮಾಡ್ಬೇಕಲ್ಲಿ ನೀವು ಹೊರಗೆ ಕೂತ್ರು ಓಕೆ ಜೋರಾಗಿ ಚಪ್ಪಾಳೆ ಬರಲಿ ಸಿಗ್ನಲ್ ಬಂತು ಅದಕ್ಕೆ ಜೋರಾಗಿ ಚಪ್ಪಾಳೆ ಬರಲಿ ಏನಪ್ಪ ಮುಗೀತು ಅಂದ್ರೆ ಆದ್ರೂ ಪರವಾಗಿಲ್ಲ ಕೇಳ್ಕೊಂಡೆ ಹೋಗ್ಬೇಕು ನನ್ನ ಮಕ್ಕಳ ಗುರುಗಳೇ ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕಂತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ ಮಕ್ಕಳೇ. ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನು ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾನು ನೋಡಿದೆ. ಅದೇನು ನೋಡಿದ್ನೋ, ಅದು ಹೇಗೆ ನೋಡಿದ್ನೋ, ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದರ್ದಿನ 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 ಚಲ್ತಂತೆ ಚಲ್ತೋ. ಅದೆಷ್ಟೊತ್ತಲ್ಲಿ ಚಲ್ತೋ, ಅದು ಹೇಗೆ ಚಲ್ತೋ, ಅದೇಂತಕ್ಕೆ ಚಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ.
ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ. ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ. ಬರೀ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮ ಅಜ್ಜಿ ಲೂಸ, ನಾನು ಪಂಚೆ ಲೂಸ. ಕುದಿತದೆ ರಕ್ತ, ಕೊತ 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 ಅಂತ ಕುಯ್ತದೆ, ತೋರ್ಸಕ್ಕಾಗಲ್ಲ. ಸ್ವಾಮಿಗಳೇ, ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತಿರಲ್ಲ, ಅದ್ ಹೆಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ್ವ. ದರಿದ್ರ ಮುಂಡೆ ಇದೆ, ಅನಿಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ತೋರಿಸ್ಬೇಕಂತೆ, ಬಾ ಒಳಗಡೆ ತೋರಿಸ್ತೀನಿ. ಅಲೋ, ಹಾಯ್ ನಿತ್ತು. ನಿತ್ತು ಅಲ್ಲ, ನಾನು ಮುತ್ತು. ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ. ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡು ಬರ್ತಾರೆ. ಮಡಗ್ಲಾ ಎಚ್ಚಿ ಏನ್ನ ಫೋನ್. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ಗುರುಗಳೇ? ಅಯ್ಯೋ, ಯಾಕೋ ಹೊಟ್ಟೆ ಮುಲ ಮುಲ ಅಂತ ಇದೆ ಕಣೋ. ಹೌದಾ, ಈಗಾಗ್ತಾ ಇದೆಯಾ? ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅಯ್ಯಪ್ಪ, ಏನು ಹಂಗಂದ್ರೆ ಅರ್ಥ? ಮತ್ತಿನ್ನೇನು ಗುರುಗಳೇ, ಆ ಹೆಣ್ಮಕ್ಳು ತಂದು ಕೊಟ್ರು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿತ್ತೋ ಮಾಡಿದ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮಗೆ. ಏನು ಹಂಗಂದ್ರೆ? ಅದೇ ಗುರುಗಳೇ, ಅವಾಗ್ಲೇ ನೀವೆಲ್ಲ ತಗೊಂಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈಗ ಶುರುವಾಗಿದೆ. ಅಯ್ಯೋ, ಅಮ್ಮ, ಯಪ್ಪ ಶಿಷ್ಯ, ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ. ತುಂಬ ಸುಸ್ತಾಗ್ತಾ ಇದೆ. ಯೋಗ ಮಾಡಬೇಕು. ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ. ಕುಂಡಲಿ ಯೋಗಕ್ಕೆ ಹಣಿ ಮಾಡೋ. ಏನ್ ಗುರುಗಳೇ, ಕುಂಡಿ ಯೋಗನ? ನಿನ್ನ ಕುಂಡಿ ಯೋಗ ಅಲ್ವೋ, ಕುಂಡಲಿ ಯೋಗ. ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ. ಆಡ್ಸೋ, ಮಾಡಿಸು, ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ.